ಕೋಗಿಲು ಲೇಔಟ್ ಈ ಕೋಗಿಲು ಲೇಔಟ್ನಲ್ಲಿ ಏನು ಕೇವಲ 6-7 ತಿಂಗಳು ಅಥವಾ 1 ವರ್ಷದ ಒಳಗಡೆ ತಲೆ ಎತ್ತಿರ್ತಕ್ಕಂಥ ಮನೆಗಳನ್ನು ನೆಲಸಮ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರವೇ ಮಾಡಿದ್ದು. ಹಾಗಿದ್ರೆ ತಪ್ಪು ಮಾಡ್ತಾ ಸರ್ಕಾರ? ಅದು ಸರಿ ಮಾಡ್ತಾ ತಪ್ಪು ಮಾಡ್ತಾ? ಎಲ್ಲರೂ ಹೇಳಿದ್ದು ಸರಿ ಮಾಡಿತು ಅಂತ. ಮೊನ್ನೆ DCM ಅವರು ಹೇಳಿದರು, ಅವರೆಲ್ಲರೂ ಕೂಡ ಅನಧಿಕೃತವಾಗಿ ಬಡಾವಣೆಯನ್ನು ನಿರ್ಮಿಸಿಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೆ ಅದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ, ಡೆಮಾಲಿಷನ್ ಮಾಡ್ತೀವಿ ಅಂತ ಮಾಡಿದ್ರಿ. ಯಾರೋ ನಿಮ್ಮನ್ನು ಪ್ರಶ್ನೆ ಮಾಡಲಿಲ್ಲ. ಆದರೆ ಪಾಕಿಸ್ತಾನದಿಂದ ಟ್ವೀಟ್ ಬಂದ ಮೇಲೆ, ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ಮೇಲೆ, ಪಿಣರಾಯಿ ವಿಜಯನ್ ಅವರ MP ಕಳಿಸಿದ ಮೇಲೆ ಇಲ್ಲಿ ಇದ್ದಕ್ಕಿದ್ದಂಗೆ ಸರ್ಕಾರ ಯೂಟರ್ನ್ ತಗೊಂಡಿದೆ. ಮಿಗಿಲಾಗಿ ಇಲ್ಲಿ ಒಂದು ವರದಿಗಳು ಬರ್ತಾ ಇದ್ವು, ರೋಹಿಂಗ್ಯಾಕ್ಸು ಬಾಂಗ್ಲಾದೇಶದವರಿದ್ದಾರೆ ಅಂತ. ಈಗ ಸಾಬೀತಾಗ್ತಾ ಇದೆ, ಇಲ್ಲಿ ನಾವು ಬರೋ ಹೊತ್ತಿಗೆ ಅವರನ್ನೆಲ್ಲರನ್ನೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಮಂತ್ರಿಗಳೇ ಬಂದು ಅವರೇ ಹೇಳಿದ್ದಾರೆ, ಸಂಜೆ ಒಳಗೆ ನಿಮಗೆ ಸಿಹಿ ಸುದ್ದಿ ಸಿಗ್ತದೆ ಅಂತ ಮೊನ್ನೆ. ಇದು ಏನಾದರೂ ಅವರಿಗೆ ಅವರ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ಅವರು ಎಲ್ಲಿಂದ ಬಂದವರು ಅದೆಲ್ಲ ಪರಿಶೀಲನೆ ಆಗಬೇಕು. ಅದಕ್ಕೇನು ಮಾಡಬೇಕಂದ್ರೆ NIAಗೆ ಇದನ್ನು ಒಪ್ಪಿಸಬೇಕು. ಸಂಪೂರ್ಣ ವರದಿ ಬರುವವರೆಗೆ ಯಾರಿಗೂ ಕೊಡಬಾರ್ದು. ಈ ರಾಜ್ಯದ ಜನ 38 ಲಕ್ಷ ಜನ ಅರ್ಜಿ ಸಲ್ಲಿಸಿ ಕಾಯ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 40 ಕಡೆ ಡೆಮಾಲಿಷನ್ ಮಾಡಿ ಒಬ್ಬರಿಗೂ ಮನೆ ಕೊಟ್ಟಿಲ್ಲ. ಇವ್ರಿಗೇನು ಸ್ಪೆಷಲ್ ವಿಶೇಷ ಯಾಕೆ ಮಾಡ್ತಾ ಇದ್ದೀರಿ? ಕಾರಣ ಏನಿದೆ? ಕಾರಣ ಹೇಳಿ ನೋಡೋಣ. 6 ತಿಂಗಳು ಬಂದು ಒಂದು ಗುಡಿಸಲು ಹಾಕಿದವ್ರಿಗೂ ಕೂಡ ನಿಮಗೆ ಯಾಕೆ ಕಚ್ಚಾ ಮನೆ ಬೇಡ, ಪಕ್ಕಾ ಮನೆ ಕೊಡ್ತೀನಿ ಅನ್ನೋದು ಸರ್ಕಾರದ ತೀರ್ಮಾನ ಆದರೆ 40 ಕಡೆ ಮನೆ ಕಳ್ಕೊಂಡವ್ರ ಗತಿ ಏನಾಗಬೇಕು? ಅಲ್ಲಿದ್ದವರೆಲ್ಲ ದಲಿತರು, ಹಿಂದುಳಿದವರು, ತುಂಬ ಬಡತನದಲ್ಲಿದ್ದವರು. ಇಲ್ಲೂ ದಲಿತರಿರ್ಬೋದು, ಆದರೆ ಅವ್ರಿಗೆಲ್ಲ ಕೊಡಿ. ಆದರೆ ಯಾವಾಗ? ಪರಿಶೀಲನೆ ಸಂಪೂರ್ಣ ಆಗೋವರೆಗೆ ಕೊಡಬಾರ್ದು. ಒಂದು ಸಮಯ ನೀವೇನಾದರೂ ಆ ಬೈಯಪ್ಪನಹಳ್ಳಿಯಲ್ಲಿ ಈಗಾಗಲೇ ಬೇರೆಯವರಿಗೆ ಅರ್ಜಿ ಹಾಕಿ ಅವ್ರಿಗಾಗಿ ಕಟ್ಟಿರೋ ಮನೆಗಳನ್ನು ನೀವಿಲ್ಲಿ ಅನಾಥರೈಸ್ಡ್ ಇರೋವಂಥವ್ರನ್ನ ನೀವೇನಾದರೂ ಕೊಟ್ಟಿದ್ದೆ ಆದರೆ, ಈ ರಾಜ್ಯದಲ್ಲಿರ್ತಕ್ಕಂಥ ಯಾರು ಅರ್ಜಿಗಳು ಹಾಕ್ಕೊಂಡು ಕಾಯ್ತಾ ಇದ್ದಾರೆ, ದಲಿತರು, ಹಿಂದುಳಿದವರು, ಅಂಥವ್ರನ್ನೆಲ್ಲ ನಾವೇ ನುಗ್ಗಿಸ್ಬೇಕಾಗತ್ತೆ. ಆ ಮನೆಗಳಿಗೆ ನಾವೇ ತಗೊಂಡೋಗಿ ನುಗ್ಗಿಸ್ಬೇಕಾಗತ್ತೆ. ಯಾಕೆಂದರೆ ಬಹುಕಾಲದಿಂದ ಮನೆ ಮಠಗಳನ್ನು ಕಳ್ಕೊಂಡು ಬೀದಿಯಲ್ಲಿದ್ದಾರೆ. ನೀವು ಎಲ್ಲಿಂದ ಬಂದವರಿಗೆ ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಅವರನ್ನು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಇದು ಈ ನಾಡಿನ ಜನರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ. ಕೇವಲ ನೋಡಿ, ನಮ್ಮ ಪಕ್ಷ ಯಾರ ವಿರೋಧಿಯೂ ಅಲ್ಲ, ಮುಸ್ಲಿಮರಿಗೂ ಮನೆ ಕೊಡಬೇಕು. ಆದರೆ ನಾವು ಹೇಳ್ತಕ್ಕಂಥದ್ದು, ಯಾರು ಅನಾಥರೈಸ್ಡಲ್ಲಿ ಬಂದು ಇಲ್ಲಿ ಹಾಕ್ಕೊಂಡಿದ್ರು 1-1.5 ವರ್ಷ 2 ವರ್ಷದಲ್ಲಿ, ಆಮೇಲೆ ಯಾರು ಇಲ್ಲಿಯವರಲ್ವೋ ಅವ್ರಿಗೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮವರ ಕಷ್ಟಗಳನ್ನ ಕೇಳಲಾರ್ದ ನೀವು ಹೊರ ರಾಜ್ಯ ಮತ್ತು ಹೊರದೇಶದವರಿಗೆ ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ. ಈ ರೀತಿ ಒಂದು ಪ್ರೆಸಿಡೆಂಟ್ ಏನಾದರೂ ಒಂದು ಸಾರಿ ಆದರೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರವೇ ತಪ್ಪು ಮಾಹಿತಿಯನ್ನು ಕೊಟ್ಟು ಜನರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಇಂಥ ಆಪಾದನೆಯನ್ನು ನಾವು ಅನಿವಾರ್ಯವಾಗಿ ನಿಮ್ಮ ಮೇಲೆ ಮಾಡಬೇಕಾಗಿದೆ. ಇವತ್ತು ಯಾವ MP ಹೊರ ರಾಜ್ಯದವರು ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಫಸ್ಟ್ ಮಾಡಿದ್ದು? ಕಾಂಗ್ರೆಸ್ನವರು ಬಂದಿರಲಿಲ್ಲ, ಬೇರೆ ಯಾರೂ ಬಂದಿರಲಿಲ್ಲ. ಅವರು ಬಂದ ತಕ್ಷಣ ಈ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಅವರ್ಯಾರು ಇಲ್ಲಿ ಬಂದೆಲ್ಲ ಪರಿಶೀಲನೆ ಮಾಡಲಿಕ್ಕೆ? ಅವ್ರಿಗೇನು ಹಕ್ಕಿದೆ? ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಮೂಗು ತೋರಿಸಲಿಕ್ಕೆ ಕೇರಳ ಸಚಿವರಾಗಿರ್ಬೋದು,
MP ಗಳಾಗಿರ್ಬೋದು, ಆ ಸರ್ಕಾರ ಆಗಿರ್ಬೋದು ಮಾಡಬಾರ್ದು. ನಾವು ಬೇರೆ ಕಡೆ ಹೋಗಿ ಹೀಗೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆಯಾ? ನಾವು ಮಾಡಂಗಿಲ್ಲ. ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಬೇರೆ. ಇವತ್ತು ಪಾಕಿಸ್ತಾನದಿಂದ ಟ್ವೀಟ್ ಮಾಡಿ ವಿದೇಶಾಂಗ ಸಚಿವರು ಅಲ್ಲಿ ಮುಸ್ಲಿಮರ ವಿರುದ್ಧವಾಗಿ ಮಾಬ್ ಲಿಂಚ್ ಆಗ್ತಾ ಇದೆ ಅಂತೇಳಿ ಬೊಗಳ್ತಾರಲ್ಲ ಅವರು. ನಾನು ಕೇಳ್ತೇನೆ, ಬಾಂಗ್ಲಾದೇಶದಲ್ಲಿ ಹಿಂದೂ ದಲಿತರನ್ನ ಮಾರಣ ಹೋಮ ಮಾಡ್ತಾ ಇದ್ದಾರಲ್ಲ, ಈ ಕಾಂಗ್ರೆಸ್ನವರಾಗಲಿ ಅಥವಾ ಈ ಕಮ್ಯುನಿಸ್ಟ್ನವರಾಗಲಿ ಈ ಪಾಕಿಸ್ತಾನದವರಾಗಲಿ ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಿ ಅವರ ಬಗ್ಗೆ. ನಿನ್ನೆ ಸಾವಾಗಿದೆ, ಹೋದ ಒಂದು ವಾರದಲ್ಲಿ 2-3 ಸತ್ತಿದ್ದಾರೆ. ಒಬ್ಬ ದಲಿತ ಯುವಕನನ್ನ ಎಳೆದು ತಂದು ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ತಂದು ಅವನನ್ನು ಮರಕ್ಕೆ ನೇತಾಕಿ ಬೆಂಕಿ ಇಟ್ಟು ಕೊಂದ್ರಲ್ಲ, ಇದು ಮಾನವೀಯತೆ ಅಲ್ವಾ? ಇಲ್ಲಿನ ಮುಖ್ಯಮಂತ್ರಿಗಳು ಮಾತಾಡಲಿಕ್ಕೆ ಯೋಗ್ಯತೆ ಇದೆಯಾ? ಇದೆಲ್ಲ ಅವ್ರಿಗೆ ಯಾರೂ ಕೂಡ ಮಾತಾಡಲ್ಲ. ಯಾಕೆಂದರೆ ಹಿಂದೂ ಅಂತಂದರೆ ಅವರ ಬಾಯಿ ಬಿದ್ದೋಗುತ್ತೆ. ಆದ್ದರಿಂದ ಇಲ್ಲಿ ಯಾವುದೇ ಈ ರೀತಿ ಅಚಾತುರ್ಯ ಆದರೆ ಭಾರತೀಯ ಜನತಾ ಪಕ್ಷ ಮತ್ತು ನಾಯಕರು ಸುಮ್ಮನೆ ಕೂರೋದಿಲ್ಲ. ಇದನ್ನು ಮೊದಲು NIAಗೆ ಕೊಡ್ರಿ, ಅದಾದಮೇಲೆ ರಿಪೋರ್ಟ್ ಬಂದ ಮೇಲೆ ತೀರ್ಮಾನ ತಗೊಳ್ಬಹುದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.